ಹಾರ್ಡ್ಲಿ ಹ್ಯಾಡ್ ದ ಬೆಲ್ ರ್ಯಾಂಕ್ ವೆನ್ ದ ಸ್ಟೂಡೆಂಟ್ಸ್ ರಶ್ಡ್ ಔಟ್ ಅಂತ ಇದೆ. ಸೊ ಈ ಸೆಂಟೆನ್ಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಎರಡು ಕೇಸ್ ಇದೆ. ಒಂದು ಇಟ್ ಈಸ್ ಟೆನ್ಸ್ ಬೇಸ್ಡ್ ಎರರ್ ಅಂತ ಅಂದ್ರೆ ಟೆನ್ಸ್ ಮೇಲೆ ಒಂದು ತಪ್ಪಾಗಿದೆ ಅಂಡ್ ಕೋರಿಲೇಟಿವ್ ಕಂಜಂಕ್ಷನ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಯಾವ್ದಪ್ಪ ಅದು ಅಂತ ಅಂದ್ರೆ ಇದು ಹಾರ್ಡ್ಲಿ ವೆನ್ ಅಂತ ಅಂದ್ರೆ ಒಂದು ಕ್ರಿಯೆ ಆಗಿದಾದ್ಮೇಲೆ ಇನ್ನೊಂದು ಕ್ರಿಯೆ ತಕ್ಷಣ ಆಯ್ತು ಅನ್ನೋ ಸಮಯದಲ್ಲಿ ನಾವು ಹಾರ್ಡ್ಲಿ ವೆನ್ ಅನ್ನೋ ಕೋರಿಲೇಟಿವ್ ಕಂಜಂಕ್ಷನ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಯಾಕೆ ಎರರ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಹ್ಯಾಡ್ ಬಂದಿದೆ ಅಲ್ವಾ. ಸೊ ಹ್ಯಾಡ್ ಬಂದಾದ್ಮೇಲೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ನ ಯೂಸ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ರ್ಯಾಂಕ್ ಕೊಟ್ಟಿದ್ದಾರೆ ಹೌದಲ್ವಾ. ಇದು ಏನಾಗುತ್ತೆ ನಮಗೆ V2 ಆಗತ್ತೆ. ನಾವು ರಿಂಗ್ ಫಾರ್ಮ್ಸ್ ನ ನೋಡೋದಾದ್ರೆ ರಿಂಗ್, ರ್ಯಾಂಕ್ ಹಾಗೆ ರಂಗ್ ಆಗತ್ತೆ ಹೌದಲ್ವಾ. V1, V2, V3. ಸೊ ನಾವು ಹ್ಯಾಡ್ ಆಗಿದಾದ್ಮೇಲೆ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, V3 ನ ಯೂಸ್ ಮಾಡ್ಬೇಕಾಗತ್ತೆ, ರಂಗ್ ಯೂಸ್ ಮಾಡ್ಬೇಕಾಗಿತ್ತು. ಸೊ ಆದ್ರಿಂದ ಈ ಪಾರ್ಟ್ ಅಲ್ಲಿ ಎರರ್ ಇದೆ.